ನಮ್ಮ ದೇಶದಲ್ಲಿ ವಕ್ಫ್ ನಮ್ಮ ಜೀವನ್ಮರಣದ ಹೋರಾಟ ಆಗಿದೆ. ನಮ್ಮ ರೈತರಿಗೆ ನೋಟಿಸ್ ಹೋಗ್ತಾ ಇದ್ದಾರೆ, ಮಠ ಮಂದಿರಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಪುರಾತನವಾದಂತ ದೇವಸ್ಥಾನಗಳು, ಪುರಾತನವಾದಂತ ಮಠಗಳು ಇವತ್ತು ವಕ್ಫ್ ಅನ್ನುವಂತ ಹೆಸರಲ್ಲಿ ಬರ್ತಾ ಇದೆ. ಪಾನಿ ಚೇಂಜ್ ಆಗ್ತಾ ಇದೆ, ಲ್ಯಾಂಡ್ ರೆಕಾರ್ಡ್ ಚೇಂಜ್ ಆಗ್ತಾ ಇದೆ. ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಹಿಂದೆ ಕಾಂಗ್ರೆಸ್ ಅವರು ಮಾಡಿದಂತ ದೊಡ್ಡ ತಪ್ಪುಗಳು ಇವತ್ತು ನಮ್ಮ ತಲೆ ಮೇಲೆ ತೂಗುಗತಿಯಾಗಿ ಬಂದಿದೆ. ಈ ಹೋರಾಟ ಮುಂದುವರಿಯುತ್ತೆ. 1954ರಲ್ಲಿ ಮೊದಲ ಯೋಚನೆ ವಕ್ಫ್ ಅಂತ ಬಂದಿದ್ದು. 95ರಲ್ಲಿ ಕಾನೂನಿಗೆ ಅಮೆಂಡ್ಮೆಂಟ್ ತಂದು ಯಾರೇ ಜಮೀನನ್ನ ವಕ್ಫ್ ಅಂತ ಕ್ಲೈಮ್ ಮಾಡಬಹುದು ಮತ್ತು ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ, ಕೇವಲ ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕನ್ನುವಂಥದ್ದನ್ನ ಮಾಡಿದ್ರು. ಬಹಳ ದೊಡ್ಡ ತಪ್ಪು ಇದಾಗಿದೆ. ಯಾಕಂದ್ರೆ ನಾವು ಯಾವುದೇ ಕೇಸ್ಗಳಿಗೆ ಸಿವಿಲ್ ಕೋರ್ಟ್ಗಳಿಗೆ ಹೋಗ್ತೀವಿ, ಡಿಸಿ, ಎಸಿ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ. ಇವತ್ತು ನಮ್ಮ ಜಮೀನನ್ನ ಅವರು ಕಸ್ಕೊಂಡ್ರೆ ನಾವು ಬರೀ ವಕ್ಫ್ ಟ್ರಿಬ್ಯುನಲ್ಗೆ ಮುಸಲ್ಮಾನ್ರೇ 100% ಇರುವಂತವರ ಮುಂದೆ ಕೈಕೊಟ್ಟಿ ನಿಲ್ಲುವಂತ ಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಖಾನ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೊಸ ಜಮೀನಿಗೆ ಕೂಡ ವಕ್ಫ್ ಅನ್ನುವಂತ ಬೋರ್ಡ್ ಅನ್ನು ಹಾಕ್ತಾ ಇದ್ದಾರೆ. ಪಾನಿ ಚೇಂಜ್ ಆಗ್ತಾ ಇದೆ, ಮಠಗಳ ಪಾನಿ ಚೇಂಜ್ ಆಗ್ತಿದೆ, ದೇವಸ್ಥಾನದ ಪಾನಿ ಚೇಂಜ್ ಆಗ್ತಿದೆ. ಪ್ರತಿಯೊಂದನ್ನ ವಕ್ಫ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಬಿಡಲ್ಲ. ಇದು ದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಾ ಇರುವಂತಹ, ಕ್ರಿಶ್ಚಿಯನ್ರ ಈ ವಿರುದ್ಧ ನಡೀತಾ ಇರುವಂತಹ, ಬೇರೆ ಜಾತಿಯವರ ವಿರುದ್ಧ ನಡೀತಾ ಇರುವಂತಹ ಒಂದು ಷಡ್ಯಂತ್ರ. ಹೇಗೆ ಲವ್ ಜಿಹಾದ್ ಇತ್ತು ಅದೇ ರೀತಿ ಲ್ಯಾಂಡ್ ಜಿಹಾದ್, ಹೇಗೆ ಭಯೋತ್ಪಾದಕತೆ ಇತ್ತು ಅದೇ ರೀತಿ ಒಂದು ಭೂಮಿ ಭಯೋತ್ಪಾದಕತೆ ಇಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ಇದಕ್ಕೆ ನಾವು ಒಪ್ಪೋದಿಲ್ಲ ಮತ್ತು ಕೇಂದ್ರದಲ್ಲೂ ಇದನ್ನು ಕಾನೂನು ತರುವಂತ ಪರಿಸ್ಥಿತಿ ಒಂದು ಸ್ಥಿತಿಯಲ್ಲಿದ್ವಿ. ಅದಕ್ಕಾಗಿ ಎಲ್ಲರ ಸಹಮತ ಕೊಡಬೇಕಾಗುತ್ತೆ. ಬೇರೆ ಪಕ್ಷದ ಸಂಸದರಿಗೂ ನಾನು ಆಗ್ರಹ ಮಾಡ್ತೀನಿ, ವಕ್ಫ್ ಕಾಯ್ದೆ ಕೇಂದ್ರದಲ್ಲಿ ಬಂದಾಗ, ಪಾರ್ಲಿಮೆಂಟ್ನಲ್ಲಿ ಬಂದಾಗ ರೈತರ ಹಿತದೃಷ್ಟಿಯಿಂದ, ದೇವಸ್ಥಾನದ ಹಿತದೃಷ್ಟಿಯಿಂದ, ನಮ್ಮ ಮಠಗಳ ಹಿತದೃಷ್ಟಿಯಿಂದ ನೀವು ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಯಾವುದೇ ಪಕ್ಷ ರಾಜಕಾರಣ ಇದರಲ್ಲಿ ಮಾಡಕ್ ಹೋಗಬೇಡಿ ಅಂತ ಆಗ್ರಹ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂತ ನೋಟಿಸ್ ವಾಪಸ್ ಪಡಿಬೇಕು. ಲ್ಯಾಂಡ್ ರೆಕಾರ್ಡ್ ಅಲ್ಲಿ ತಿದ್ದುಪಡಿ ಆಗಬೇಕು. ರೈತರ ಹೆಸರು, ಮಠದ ಹೆಸರು, ಮಂದಿರದ ಹೆಸರು ವಾಪಸ್ ಬರಬೇಕು. 1975ರ ನಂತರ ಕೊಟ್ಟಂತ ಗಜೆಟ್ ನೋಟಿಫಿಕೇಶನ್ ಎಲ್ಲವೂ ಕೂಡ ರದ್ದಾಗಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಿರಂತರ ಮುಂದುವರಿಯುತ್ತೆ. ಮೇಡಮ್, ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರ ಪರವಾಗಿ ಅವರು ಹೋರಾಟ ನಡೆಸ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಪ್ರಮಾಣವಾರ ನೋಡ್ಬೇಕಂದ್ರೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೂಗಳ ಪರವಾಗಿ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಾಗಿರುವಂತಹ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು ಕೂಡ ಅವುಗಳನ್ನು ಹಿಂಪಡೆಯುವಂತ ಕೆಲಸ ಮಾಡುದಿಲ್ಲ. ಯಾಕೆ ಮೇಡಮ್ ನೀವು? ಈಗಷ್ಟೇ ನಮ್ಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಇದರಲ್ಲಿ ಪ್ರಮಾದ ಆಗಿದೆ. 38 ಲಕ್ಷ ಎಕರೆ ಜಮೀನು ವಕ್ಫ್ ಇದಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನಾನು ಮಂತ್ರಿ ಅನ್ನೋದನ್ನು ಕೂಡ ಬಿಟ್ಟು ಹೋರಾಟವನ್ನು ನಾವು ಶುರು ಮಾಡಿದೀವಿ. ಎಲ್ಲ ಕಡೆ ಹೋರಾಟ ನಡೀತಿದೆ. ಇದು ದೇಶದಾದ್ಯಂತ ಹಬ್ಬಿದೆ. ಯಾವತ್ತು ನಾವು ಬಿಜಾಪುರದಿಂದ ಹೋರಾಟ ಶುರು ಮಾಡಿದ್ವಿ, ದೇಶದಾದ್ಯಂತ ಸುದ್ದಿ ಆಯಿತು ಮತ್ತು ಎಲ್ಲ ಕಡೆ ಹಬ್ಬಿದೆ. ಅದಕ್ಕೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ಜನ ಲ್ಯಾಂಡ್ ರೆಕಾರ್ಡ್ ಅನ್ನ ಚೆಕ್ ಮಾಡ್ತಿದ್ದೇವೆ. ಇಷ್ಟು ದಿನ ನಾವು ಲ್ಯಾಂಡ್ ರೆಕಾರ್ಡ್ಗೆ ಹೋಗ್ತಿರ್ಲಿಲ್ಲ. ಯಾರಾದ್ರೂ ಸಾಲ ಕೇಳಕ್ಕೆ ಹೋಗೋದಾದ್ರೆ ಬ್ಯಾಂಕಲ್ಲಿ ಇಡೋದಕ್ಕೆ ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇದ್ರು, ಇಲ್ಲಾಂದ್ರೆ ಯಾರು ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇರಲಿಲ್ಲ. ಮೊದಲು ಗೊತ್ತಾಗಿದೆ. ಇದನ್ನ ಸರಿ ಮಾಡುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರುತ್ತೆ. ಈ ಎಲ್ಲ ಲ್ಯಾಂಡ್ ರೆಕಾರ್ಡ್ ಅನ್ನ ಸರಿ ಮಾಡುವಂತದ್ದು ನಮ್ಮ ಜವಾಬ್ದಾರಿ ಅನ್ನುವಂತ ಒಂದು ವಿಶ್ವಾಸದಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸಂಸತ್ತು ಈಗಾಗಲೇ ನಾನು ಜೆಪಿಸಿಗೆ ಪತ್ರ ಬರೆದಿದ್ದೀನಿ. ಆ ಪತ್ರವನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಜೆಪಿಸಿಯ ಪತ್ರದಲ್ಲಿ ನನ್ನ ಎಲ್ಲವೂ ಕೂಡ ನಾನೇನು ಇವತ್ತು ಮಾತಾಡ್ತಿದ್ದೀನಿ ಅದನ್ನ ಗಮನಕ್ಕೆ ತಂದಿದ್ದೀನಿ. ಬಿಜಾಪುರಕ್ಕೆ ಜೆಪಿಸಿಯ ಚೇರ್ಮನ್ ಬಂದಾಗ ಕೂಡ ನಾನು ಬಹಳ ಸ್ಪಷ್ಟವಾಗಿ ಅವರ ಮುಂದೆ ಮಾತಾಡಿದ್ದೀನಿ ಮತ್ತು ಪತ್ರವನ್ನು ಕೂಡ ಲಿಖಿತವಾದಂತಹ ಪತ್ರವನ್ನು ಬರೆದಿದ್ದೀನಿ. ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಹೋರಾಟ ನಡೀತಿದೆ, ಹೇಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನು ವಿವರಿಸಿ ಹೇಳಿದೀವಿ. ಇದು ಎಲ್ಲಾ ಪ್ರಮುಖರ ಗಮನಕ್ಕೆ ನಾನು ತರ್ತೀವಿ. ಮೇಡಮ್, ಅಮೆರಿಕದ ಕೋರ್ಟ್ ಅದಾನಿಗೆ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಈ ಬಗ್ಗೆ ನಿಮ್ ನಿಲುವು ಏನು ಮೇಡಮ್? ತನಿಖೆ ಆಗಲಿ, ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ, ಎಲ್ಲಿ ವ್ಯವಹಾರ ಮಾಡ್ತಿದ್ದಾರೆ, ಯಾವ ದೇಶದಲ್ಲಿ ವ್ಯವಹಾರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವರವರ ವ್ಯವಹಾರ ಅವರದ್ದು. ಆ ದೇಶದಲ್ಲಿ ಅವರು ತಪ್ಪು ಮಾಡಿದ್ರೆ ಅದಕ್ಕೆ ತನಿಖೆ ಆಗುತ್ತೆ. ತನಿಖೆ ಆಗದೆ ಯಾವುದೇ ಕೋರ್ಟ್ ಶಿಕ್ಷೆ ಕೊಡಲ್ಲ. ತನಿಖೆ ಆಗಲಿ. ಸಿದ್ದರಾಮಯ್ಯನವರ ಸ್ನೇಹಿತರು ಇಂಥವರು ಹಲವಾರು ಜನ ಇದ್ದಾರೆ. ಎಲ್ಲರ ಮೇಲೆ ತನಿಖೆ ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಹಲವಾರು ವ್ಯವಹಾರಗಳು ನಡೀತಾ ಇದೆ. ಅದರ ಮೇಲೇನೂ ತನಿಖೆ ಮಾಡಲಿ. ತನಿಖೆ ಮಾಡಿ ಸ್ವತಃ ಅಧಿಕಾರ ಇಟ್ಕೊಂಡು, ಪವರ್ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ ಆರೋಪ ಮಾಡ್ತಿದ್ದೀರಾ?
ಅದಾನಿಯವರ ಪ್ರಾಪರ್ಟಿ ಕರ್ನಾಟಕದಲ್ಲೂ ಇದೆ, ಹಲವಾರು ಕಡೆಗಳಲ್ಲಿದೆ. ತನಿಖೆ ಮಾಡ್ರಿ, ಯಾರು ಬೇಡ ಅಂದಿದ್ದಾರೆ ನಿಮ್ಗೆ? ನಮ್ಮ ದೇಶದಲ್ಲಿ ವಕ್ಫ್ ನಮ್ಮ ಜೀವನ ಮನೋರಣದ ಹೋರಾಟ ಆಗಿದೆ. ನಮ್ಮ ರೈತರಿಗೆ ನೋಟಿಸ್ ಹೋಗ್ತಾ ಇದ್ದಾರೆ, ಮಠ ಮಂದಿರಗಳಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಪುರಾತನವಾದಂತ ದೇವಸ್ಥಾನಗಳು, ಪುರಾತನವಾದಂತ ಮಠಗಳು ಇವತ್ತು ವಕ್ಫ್ ಅನ್ನುವಂತ ಹೆಸರಲ್ಲಿ ಬರ್ತಾ ಇದೆ. ಪಾನಿ ಚೇಂಜ್ ಆಗ್ತಾ ಇದೆ, ಲ್ಯಾಂಡ್ ರೆಕಾರ್ಡ್ ಚೇಂಜ್ ಆಗ್ತಾ ಇದೆ. ಇದನ್ನ ವಿರೋಧ ಮಾಡ್ತಾ ಇದ್ದೀವಿ. ಹಿಂದೆ ಕಾಂಗ್ರೆಸ್ ಅವರು ಮಾಡಿದಂತ ದೊಡ್ಡ ತಪ್ಪುಗಳು ಇವತ್ತು ನಮ್ಮ ತಲೆ ಮೇಲೆ ತೂಗುಗತಿಯಾಗಿ ಬಂದಿದೆ. ಈ ಹೋರಾಟ ಮುಂದುವರಿಯುತ್ತೆ. 1954ರಲ್ಲಿ ಮೊದಲ ಯೋಚನೆ ವಕ್ಫ್ ಅಂತ ಬಂದಿದ್ದು. 95ರಲ್ಲಿ ಕಾನೂನಿಗೆ ಅಮೆಂಡ್ಮೆಂಟ್ ತಂದು ಯಾರೇ ಜಮೀನನ್ನ ವಕ್ಫ್ ಅಂತ ಕ್ಲೈಮ್ ಮಾಡಬಹುದು ಮತ್ತು ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ, ಕೇವಲ ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕನ್ನುವಂಥದ್ದನ್ನ ಮಾಡಿದ್ರು. ಬಹಳ ದೊಡ್ಡ ತಪ್ಪು ಇದಾಗಿದೆ. ಯಾಕಂದ್ರೆ ನಾವು ಯಾವುದೇ ಕೇಸ್ಗಳಿಗೆ ಸಿವಿಲ್ ಕೋರ್ಟ್ಗಳಿಗೆ ಹೋಗ್ತೀವಿ, DC, AC, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ. ಇವತ್ತು ನಮ್ಮ ಜಮೀನನ್ನ ಅವರು ಕಸ್ಕೊಂಡ್ರೆ ನಾವು ಬರೀ ವಕ್ಫ್ ಟ್ರಿಬ್ಯುನಲ್ಗೆ ಮುಸಲ್ಮಾನ್ರೇ 100% ಇರುವಂತವರ ಮುಂದೆ ಕೈಕೊಟ್ಟಿ ನಿಲ್ಲುವಂತ ಸ್ಥಿತಿ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಖಾನ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೊಸ ಜಮೀನಿಗೆ ಕೂಡ ವಕ್ಫ್ ಅನ್ನುವಂತ ಬೋರ್ಡ್ ಅನ್ನು ಹಾಕ್ತಾ ಇದ್ದಾರೆ. ಪಾನಿ ಚೇಂಜ್ ಆಗ್ತಾ ಇದೆ, ಮಠಗಳ ಪಾನಿ ಚೇಂಜ್ ಆಗ್ತಿದೆ, ದೇವಸ್ಥಾನದ ಪಾನಿ ಚೇಂಜ್ ಆಗ್ತಿದೆ. ಪ್ರತಿಯೊಂದನ್ನ ವಕ್ಫ್ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಬಿಡಲ್ಲ. ಇದು ದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಾ ಇರುವಂತ, ಕ್ರಿಶ್ಚಿಯನ್ರ ವಿರುದ್ಧ ನಡೀತಾ ಇರುವಂತ, ಬೇರೆ ಜಾತಿಯವರ ವಿರುದ್ಧ ನಡೀತಾ ಇರುವಂತ ಒಂದು ಷಡ್ಯಂತ್ರ. ಹೇಗೆ ಲವ್ ಜಿಹಾದ್ ಇತ್ತು ಅದೇ ರೀತಿ ಲ್ಯಾಂಡ್ ಜಿಹಾದ್, ಹೇಗೆ ಭಯೋತ್ಪಾದಕತೆ ಇತ್ತು ಅದೇ ರೀತಿ ಒಂದು ಭೂಮಿ ಭಯೋತ್ಪಾದಕತೆ ಇಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ಇದಕ್ಕೆ ನಾವು ಒಪ್ಪೋದಿಲ್ಲ ಮತ್ತು ಕೇಂದ್ರದಲ್ಲೂ ಇದನ್ನು ಕಾನೂನು ತರುವಂತ ಪರಿಸ್ಥಿತಿ ಒಂದು ಸ್ಥಿತಿಯಲ್ಲಿದ್ವಿ. ಅದಕ್ಕಾಗಿ ಎಲ್ಲರ ಸಹಮತ ಕೂಡ ಬೇಕಾಗುತ್ತೆ. ಬೇರೆ ಪಕ್ಷದ ಸಂಸದರಿಗೂ ನಾನು ಆಗ್ರಹ ಮಾಡ್ತೀನಿ, ವಕ್ಫ್ ಕಾಯ್ದೆ ಕೇಂದ್ರದಲ್ಲಿ ಬಂದಾಗ, ಪಾರ್ಲಿಮೆಂಟ್ ರಲ್ಲಿ ಬಂದಾಗ ರೈತರ ಹಿತದೃಷ್ಟಿಯಿಂದ, ದೇವಸ್ಥಾನದ ಹಿತದೃಷ್ಟಿಯಿಂದ, ನಮ್ಮ ಮಠಗಳ ಹಿತದೃಷ್ಟಿಯಿಂದ ನೀವು ಇದಕ್ಕೆ ಬೆಂಬಲವನ್ನು ಕೊಡಬೇಕು. ಯಾವುದೇ ಪಕ್ಷ ರಾಜಕಾರಣ ಇದರಲ್ಲಿ ಮಾಡಕ್ ಹೋಗಬೇಡಿ ಅಂತ ಆಗ್ರಹ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿರುವಂತ ನೋಟಿಸ್ ವಾಪಸ್ ಪಡಿಬೇಕು. ಲ್ಯಾಂಡ್ ರೆಕಾರ್ಡ್ ಅಲ್ಲಿ ತಿದ್ದುಪಡಿ ಆಗಬೇಕು. ರೈತರ ಹೆಸರು, ಮಠದ ಹೆಸರು, ಮಂದಿರದ ಹೆಸರು ವಾಪಸ್ ಬರಬೇಕು. 1975ರ ನಂತರ ಕೊಟ್ಟಂತ ಗಜೆಟ್ ನೋಟಿಫಿಕೇಶನ್ ಎಲ್ಲವೂ ಕೂಡ ರದ್ದಾಗಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಿರಂತರ ಮುಂದುವರಿಯುತ್ತೆ. ಮೇಡಮ್, ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರ ಪರವಾಗಿ ಅವರು ಹೋರಾಟ ನಡೆಸ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ಇರುವಂತದ್ದು ಪ್ರಮಾಣವಾರ ನೋಡ್ಬೇಕಂದ್ರೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೂಗಳ ಪರವಾಗಿ ಬಿಜೆಪಿ ಸರ್ಕಾರ ಯಾವುದೇ ರೀತಿಯಾಗಿರುವಂತಹ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ರು ಕೂಡ ಅವುಗಳನ್ನು ಹಿಂಪಡೆಯುವಂತ ಕೆಲಸ ಮಾಡುದಿಲ್ಲ. ಯಾಕೆ ಮೇಡಮ್ ನೀವು? ಈಗಷ್ಟೇ ನಮ್ಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಇದರಲ್ಲಿ ಪ್ರಮಾದ ಆಗಿದೆ. 38 ಲಕ್ಷ ಎಕರೆ ಜಮೀನು ವಕ್ಫ ಇದಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಗೊತ್ತಾದ ತಕ್ಷಣ ನಾನು ಮಂತ್ರಿ ಅನ್ನೋದನ್ನು ಕೂಡ ಬಿಟ್ಟು ಹೋರಾಟವನ್ನು ನಾವು ಶುರು ಮಾಡಿದೀವಿ. ಎಲ್ಲ ಕಡೆ ಹೋರಾಟ ನಡೀತಿದೆ. ಇದು ದೇಶದಾದ್ಯಂತ ಹಬ್ಬಿದೆ. ಯಾವತ್ತು ನಾವು ಬಿಜಾಪುರದಿಂದ ಹೋರಾಟ ಶುರು ಮಾಡಿದ್ವಿ, ದೇಶದಾದ್ಯಂತ ಸುದ್ದಿ ಆಯಿತು ಮತ್ತು ಎಲ್ಲ ಕಡೆ ಹಬ್ಬಿದೆ. ಅದಕ್ಕೆ ಜನ ಜಾಗೃತಿ ಆಗ್ತಾ ಇದ್ದಾರೆ. ಜನ ಲ್ಯಾಂಡ್ ರೆಕಾರ್ಡ್ ಅನ್ನ ಚೆಕ್ ಮಾಡ್ತಿದ್ದೇವೆ. ಇಷ್ಟು ದಿನ ನಾವು ಲ್ಯಾಂಡ್ ರೆಕಾರ್ಡ್ಗೆ ಹೋಗ್ತಿರ್ಲಿಲ್ಲ. ಯಾರಾದ್ರೂ ಸಾಲ ಕೇಳಕ್ಕೆ ಹೋಗೋದಾದ್ರೆ ಬ್ಯಾಂಕಲ್ಲಿ ಇಡೋದಕ್ಕೆ ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇದ್ರು. ಇಲ್ಲಾಂದ್ರೆ ಯಾರು ಲ್ಯಾಂಡ್ ರೆಕಾರ್ಡ್ ತೆಗಿತಾ ಇರಲಿಲ್ಲ. ಮೊದಲು ಗೊತ್ತಾಗಿದೆ. ಇದನ್ನ ಸರಿ ಮಾಡುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದೇ ಬರುತ್ತೆ. ಈ ಎಲ್ಲಾ ಲ್ಯಾಂಡ್ ರೆಕಾರ್ಡ್ ಅನ್ನ ಸರಿ ಮಾಡುವಂತದ್ದು ನಮ್ಮ ಜವಾಬ್ದಾರಿ ಅನ್ನುವಂತ ಒಂದು ವಿಶ್ವಾಸದಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸಂಸತ್ ಈಗಾಗಲೇ ನಾನು ಜೆಪಿಸಿಗೆ ಪತ್ರ ಬರೆದಿದ್ದೀನಿ. ಆ ಪತ್ರವನ್ನು ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಜೆಪಿಸಿಯ ಪತ್ರದಲ್ಲಿ ನನ್ನ ಎಲ್ಲವೂ ಕೂಡ ನಾನೇನು ಇವತ್ತು ಮಾತಾಡ್ತಿದ್ದೀನಿ ಅದನ್ನ ಗಮನಕ್ಕೆ ತಂದಿದ್ದೀನಿ. ಬಿಜಾಪುರಕ್ಕೆ ಜೆಪಿಸಿಯ ಚೇರ್ಮನ್ ಬಂದಾಗ ಕೂಡ ನಾನು ಬಹಳ ಸ್ಪಷ್ಟವಾಗಿ ಅವರ ಮುಂದೆ ಮಾತಾಡಿದ್ದೀನಿ ಮತ್ತು ಪತ್ರವನ್ನು ಕೂಡ ಲಿಖಿತವಾದಂತಹ ಪತ್ರವನ್ನು ಬರೆದಿದ್ದೀನಿ. ಕೇಂದ್ರದ ಗೃಹ ಸಚಿವರನ್ನ ಭೇಟಿ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯ ಹೋರಾಟ ನಡೀತಿದೆ, ಹೇಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನು ವಿವರಿಸಿ ಹೇಳಿದೀವಿ. ಇದು ಎಲ್ಲಾ ಪ್ರಮುಖರ ಗಮನಕ್ಕೆ ನಾನು ತರ್ತೀವಿ. ಮೇಡಮ್, ಅಮೆರಿಕದ ಕೋರ್ಟ್ ಅದಾನಿಗೆ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಈ ಬಗ್ಗೆ ನಿಮ್ ನಿಲುವು ಏನು ಮೇಡಮ್? ತನಿಖೆ ಆಗಲಿ. ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ, ಎಲ್ಲಿ ವ್ಯವಹಾರ ಮಾಡ್ತಿದ್ದಾರೆ, ಯಾವ ದೇಶದಲ್ಲಿ ವ್ಯವಹಾರ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವರವರ ವ್ಯವಹಾರ ಅವರದ್ದು. ಆ ದೇಶದಲ್ಲಿ ಅವರು ತಪ್ಪು ಮಾಡಿದ್ರೆ ಅದಕ್ಕೆ ತನಿಖೆ ಆಗುತ್ತೆ. ತನಿಖೆ ಆಗದೆ ಯಾವುದೇ ಕೋರ್ಟ್ ಶಿಕ್ಷೆ ಕೊಡಲ್ಲ. ತನಿಖೆ ಆಗಲಿ. ಸಿದ್ದರಾಮಯ್ಯನವರ ಸ್ನೇಹಿತರು ಇಂಥವರು ಹಲವಾರು ಜನ ಇದ್ದಾರೆ. ಎಲ್ಲರ ಮೇಲೆ ತನಿಖೆ ಮಾಡಲಿ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಹಲವಾರು ವ್ಯವಹಾರಗಳು ನಡೀತಾ ಇದೆ. ಅದರ ಮೇಲೇನೂ ತನಿಖೆ ಮಾಡಲಿ.
ತನಿಖೆ ಮಾಡಿ ಸ್ವತಃ ಅಧಿಕಾರ ಇಟ್ಕೊಂಡು ಪವರ್ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ ಆರೋಪ ಮಾಡ್ತಿದ್ದೀರಾ? ಅದಾನಿಯವರ ಪ್ರಾಪರ್ಟಿ ಕರ್ನಾಟಕದಲ್ಲೂ ಇದೆ, ಹಲವಾರು ಕಡೆಗಳಲ್ಲಿದೆ. ತನಿಖೆ ಮಾಡ್ರಿ, ಯಾರು ಬೇಡ ಅಂದಿದ್ದಾರೆ ನಿಮ್ಗೆ? ಈಗ